ಲೆಕ್ಕರ ಹತ್ತತ್ತೆ ನಿಮಗಿಲ್ಲ. ಒಬ್ಬರ ಮತ್ತು ಕೃಷ್ಣ ಹಡದದ್ದು 8 ಮಕ್ಕಳು ಹಡದಾನವ. ಎಟ್ರಿ 64,000 ಮಂದಿ ಮಕ್ಕಳು. ಆ ನಂತರ ಬಲರಾಮ ಇವರೆಲ್ಲರೂ ಒಪ್ಪಾಡೆ. ನಾವು ಒಪ್ಪಾರೆ 2 ಪಾಲ ಮಾಡಿದವ. 64,000 ಯಾದವರ ಕುಲ ಎಲ್ಲ. ಆ ನಂತರ ಬಲರಾಮನು ಆ ಕಡೆನ ಬಲರಾಮ ಸಮೇತ ಒಪ್ಪಾರೆ. ನಾವು ಒಪ್ಪಾರೆ. ಆ ನಂತರ ನಾವು ಒಬ್ಬದನೆಂದ್ರು ಬಿಲ್ ಹಿಡಂಗಿಲ್ಲ, ಬತ್ತಳಿಕೆ ಹಿಡಂಗಿಲ್ಲ, ಗದಾ ಹಿಡಂಗಿಲ್ಲ, ಯುದ್ಧ ಮಾಡಂಗಿಲ್ಲ. ಸುಮ್ಮನ ನಿಂದ್ರ ಒಟ್ಟ. ನಾ ಯಾರ ಕಡೆ ಬಂದಿರ್ತಲ್ಲ ಸುಮ್ಮನೆ ನಿಂದ್ರ ಒಟ್ಟ. ಯುದ್ಧ ಮಾಡಂಗಿಲ್ಲ, ಜಗಳಾಡಂಗಿಲ್ಲ, ಬಡದಾಡಂಗಿಲ್ಲ, ಯಾರನ್ನು ಕೊಲ್ಲಂಗಿಲ್ಲ. ನಾನು ಸುಮ್ಮನೆ ನಿಂದ್ರ ಒಟ್ಟ. ಆದ್ರೆ ಅವ್ರು ಯುದ್ಧ ಮಾಡ್ತಾರ. ಬಲರಾಮ ಸಹಿತ 64,000 ಕೋಟಿ ಲಕ್ಷ ಜನ ಏನದಾರಲ್ಲ ಎಲ್ಲರೂ ಯುದ್ಧ ಮಾಡ್ತಾರ. 2 ಪಾಲ ಮಾಡಿ ಬೇಡ್ರಿ, ಯಾರು ಬೇಡ್ತೀರಿ? ನಾವೊಂದು ಕಡೆ ಅವ್ರೊಂದು ಕಡೆ, ಯಾರಿಗೆ ಯಾವ್ದು ಬೇಕು? ಆಗ ದುರ್ಯೋಧನಂದ ನಾ ಫಸ್ಟ್ ಬಂದನಿ, ನಾನ ಬೇಡವಂದವ. ನಾ ಫಸ್ಟ್ ಬಂದನಿ, ನಾನ ಮೊದಲು ಬೇಡವ. ಅರ್ಜುನನ್ ಕೇಳಿದ, ಅವನ ಮೊದಲು ಬೇಡ್ತಾನಂತ. ಬೇಡ್ಲವ ಅಂದವ. ಅವ ಯಾವ್ದು ಬೇಡ್ತಾನ ಬೇಡ್ಲಿ, ಉಳ್ದದ್ದು ನಾ ತಗೋತಾನಂತೇಳಿ ಯಾರು ಅರ್ಜುನ ಅಂದ. ದುರ್ಯೋಧನ ಏನು ವಿಚಾರ ಮಾಡಿದ ಅಂದ್ರ, ಇವ್ ಒಬ್ಬನ್ ತಗೊಂಡು ಏನ್ ಮಾಡುದು ನಾವು? ಇವ್ ಒಬ್ಬ ಬರಾಮತ್. ಇವ್ರು 64,000 ಯಾದವರ ಕುಲ ಎಲ್ಲ ಮತ್ತು ಬಲರಾಮ ಸಹಿತ ಅವ್ರೆಲ್ಲರೂ ಯುದ್ಧ ಮಾಡ್ತಾರ. ಇವ್ ಮತ್ತ ಅದು ನಮ್ಮ ಕಡೆ ಬಂದು ಯುದ್ಧ ಮಾಡಂಗಿಲ್ಲ ಅಂತ ಸುಮ್ಮನಿಂದ್ರಾವಂತ. ಅದೇ ನಾಟಕ ನೋಡಕ್ ಬಂದಂಗ ಯುದ್ಧ ಮಾಡ್ಬೇಕಲ್ಲ ಅಲ್ಲಿ. ಅದಕ್ಕ ಇವ್ ಯುದ್ಧ ಮಾಡಂಗಿಲ್ಲ, ಇವನ್ ಒಬ್ಬನ್ ತಗೊಂಡು ಏನ್ ಮಾಡೋದು? ಅವ ದುರ್ಯೋಧನ ಏನ್ ಬೇಡಿದ ಅಂದ್ರ, ನಮಗ ಯಾದವರ ಕುಲ, ಯಾದವರ ಸೈನ್ಯ, ನಿನ್ನ ಮಕ್ಕಳು ಬಲರಾಮ ಅವರೆಲ್ಲರೂ ನನಗ ಬೇಕು ನೋಡು, ನೀನ್ ಬೇಡ ಅಂದಿವ. ಆಗ ಅರ್ಜುನನ್ ಕೇಳಿದ. ಅರ್ಜುನ ಅಂದ, ನನಗೂ ಇದ ಬೇಕಾಗಿತ್ತು ಯಪ್ಪ ಅಂದವ. ನೀ ಯುದ್ಧ ಮಾಡೋದು ಬೇಡ, ನೀ ಬರೇ ನನ್ನ ಗೂಡ ಬಂದು ರಥದೊಳಗೆ ಕುಂತ್ರ ಸಾಕ. ನೀ ಬಂದು ಯಾವತ್ತ ನನ್ನ ರಥದೊಳಗೆ ಕುಂಡ್ರತಿಯಲ್ಲ ಅವತ್ತೇ ನಾನು ಮಹಾ ಯುದ್ಧವನ್ನು ಗೆದ್ದ ಬಿಡ್ತಾನಂತ ಅವತ್ತ ಹೇಳ್ದ. ನೀ ಬರೇ ಒಬ್ಬ ಬಂದ್ರ ಸಾಕು, ನಾನು ಗೆಲ್ತೀನಿ ಅಂದಿದ್ದ. ಹಂಗ ಕೃಷ್ಣ ಪರಮಾತ್ಮ ಪಾಂಡವರ ಕಡೆ ಬಹಳ ಶಾಣೆತನಲೆ ಯುದ್ಧ ಮಾಡ್ತಿದ್ದ. ಕೌರವರು ಪ್ರತಿದಿನ ಒಬ್ಬೊಬ್ಬರನ್ನ ಪಟ್ಟಾಧಿಕಾರಿಯನ್ನಾಗಿ ಮಾಡ್ತಿದ್ರು. ದಿವಸ ಒಬ್ಬೊಬ್ಬರನ್ನ ಪಟ್ಟಾಧಿಕಾರಿಯನ್ನಾಗಿ ಮಾಡ್ತಿದ್ರು. ಒಂದು ದಿನ ಯಾರನ್ನ ಪಟ್ಟಾಧಿಕಾರಿ ಮಾಡಿದ್ರಂತಂದ್ರ ಕರ್ಣನನ್ನ ಪಟ್ಟಾಧಿಕಾರಿ ಮಾಡಿದ್ರು. ಯಾರನ್ನಂತಂದ್ರ ಕರ್ಣನ ಪಟ್ಟಾಧಿಕಾರ ಮಾಡಿ ಬಹಳ ಶೂರ್ರಿ ಕರ್ಣ. ಮಹಾಭಾರತದೊಳಗ ಅವನಂತ ಶೂರರೇ ಯಾರೂ ಇಲ್ಲ. ಅವ ಯಾರ ಹತ್ತಕ್ಕ ಬಿಲ್ಲು ವಿದ್ಯೆ ಕಲ್ತಾನಂತಂದ್ರ ಬಿಲ್ಲು ವಿದ್ಯೆ ಹುಟ್ಟಿದ್ದ ಪರಶುರಾಮನಲ್ಲಿ. ಜಮದಗ್ನಿಯ ಮಗ, ರೇಣುಕಾ ಯಲ್ಲಮ್ಮನ ಮಗ ಪರಶುರಾಮ. ಆ ಪರಶುರಾಮನ ಹತ್ತಿರ ಹೋಗಿ ಯುದ್ಧವನ್ನು ಕಲಿತು ಬಂದವ ಯಾರು? ಕರ್ಣ. ಬಹಳ ಶೂರ ಕರ್ಣವ. ಒಂದ್ಸಾರಿ ಸಣ್ಣವರಿದ್ದಾಗ ಕರ್ಣಗ ಅರ್ಜುನಗ ಯುದ್ಧದ ಪರೀಕ್ಷೆ ಹಚ್ಚಿದಾಗ ಅರ್ಜುನ ಕರ್ಣನ ರಥಕ್ಕೆ ಬಾಣ ಒಗದ್ರ 3 ಹರದಾರಿ ಹಿಂದೋಗಿತ್ತಂತ ಅರ್ಜುನನ ರಥ. ಅದ ಕರ್ಣ ಹೊಡೆದ್ರ 6 ಹರದಾರಿ ಹಿಂದೋಗಿತ್ತಂತ ಬರೀ ಸಣ್ಣವರಿದ್ದಾಗ. ಅಂತ ಶೂರ ಕರ್ಣ. 1 ದಿನ 2 ದಿನ 3 ದಿನ ಕರ್ಣನ ಗೆಲ್ಲಕ್ಕಾಗಲಿಲ್ಲ. ಕರ್ಣ ಬಹುತೇಕ ಪಾಂಡವರನ್ನು ಸೋಲಿಸೇ ಬಿಡ್ತಾನೇನೋ ಅನ್ನುವಷ್ಟರ ಮಟ್ಟಿಗೆ ಯುದ್ಧ ಮಾಡಕತ್ತಿದ. ಆಗ ಪಾಂಡವರೊಟ್ಟರು ಒಂದಿನ ರಾತ್ರಿ ಕುಂತರು, ಹೆಂಗ ಸೋಲಿಸ್ಬೇಕ ಕರ್ಣನ್ನ, ಹೆಂಗ ಕೊಲ್ಲಬೇಕ ಕರ್ಣನ ಅಂತ ವಿಚಾರ ಮಾಡಿದಾಗ ಕೃಷ್ಣ ಪರಮಾತ್ಮ ಹೇಳ್ದ, ಅವನ್ ಹೆಂಗ ಕೊಲ್ಲೋದಂತಂದ್ರ ನಾನೆಲ್ಲ ಐಡಿಯಾ ಮಾಡ್ತೀನಿ ಅವನು ಕೊಲ್ಲಾಕ. ಆದ್ರ ನಾವೊಂದು ಮಾತು ಹೇಳ್ತೇನೆ, ರಥದೊಳಗೆ ಕುಂತ ಯಾವಾಗ ನಿನಗ ಬಾಣ ಒಗಿ ಅಂತನಲ್ಲ ಆಗ ಬಾಣ ನೀನು ಬಿಡಬೇಕು ಕರ್ಣನಿಗೆ. ಹ್ಞೂ ಅಂದ ಅರ್ಜುನ. ಒಂದಿನ ಏನ್ ಮಾಡಿದ ಅಂತಂದ್ರೆ ಕೃಷ್ಣ ಪರಮಾತ್ಮ ಬೇಕತ್ಲೆ ಏನ್ ಮಾಡಿದ ಅಂತಂದ್ರೆ ಕರ್ಣನ ರಥ ಏನ ಬರ್ತಿತ್ ನೋಡ್ರಿ, ಕರ್ಣನ ರಥ ಬರುವ ದಾರಿಯೊಳಗ ಮನಗಂಡ ನೀರು ಬಿಡಿಸಿದ್ದಂತಲ್ಲಿ. ನೀರ ನೆನದ ನೆಲ ಒಂದು ಮನುಷ್ಯ ಒಳಗೆ ಹೋಗುವಟ್ಟ ಅದ ನೆನದಿತ್ತು. ಯುದ್ಧ ಭೂಮಿ ಕುರುಕ್ಷೇತ್ರದೊಳಗ ಕರ್ಣನ ರಥ ಬರೋ ದಾರಿಯೊಳಗ ನೀರು ಬಿಟ್ಟಿದ್ದ. ಅದು ಎಲ್ಲಿ? ಮತ್ತ ಯುದ್ಧ ಭೂಮಿಯ ಸಮೀಪ ಬಂದಾಗಣ ಅಲ್ಲಿ ನೀರು ಬಿಟ್ಟಿದ್ದ. ಇವತ್ತು ಅರ್ಜುನನನ್ನು ಕೊಂದ ತೀರ್ಬೇಕಂತೇಳಿ ಭಾರಿ ವೇಷದಿಂದ ರೋಷದಿಂದ ಬಂದಿದ್ದ ಕರ್ಣ ಏನು ರಥ ಹೊಡ್ಕೊಂಡು ಓಡಿ ಬರ್ತಿದ್ದ. ಇವರೇನ್ ನೀರು ಬಿಟ್ಟಿದ್ರಲ್ಲ ಕೃಷ್ಣ ಪರಮಾತ್ಮ, ಆ ನೀರೊಳಗೆ ಬಂದ ರಥ ಸಿಕ್ಕೊಂಡು ಬಿಟ್ಟಿದ್ ಕೆಳಗ.
ನೀರೊಳಗ ರಥ ಬಂದು ಸಿಕ್ಕೊಂಡು ಬಿಡು. ರಥ ಬಂದು ಸಿಕ್ಕೊಂಡಾಗ ಏನು ಮಾಡಿದ್ರು ಏಳಿಲ್ಲ. ಒಟ್ಟ ರಥ ಎಷ್ಟು ಕುದುರೆಗಳು ಜಗ್ಗಿದ್ರು ರಥ ಏಳಿಲ್ಲ, ಎರಡು ಗಾಲಿ ಸಿಕ್ಕೊಂಡು ಬಿಟ್ಟಿದ್ದು. ಆಗ ಕರ್ಣ ಏನು ಮಾಡಿದ ಅಂತಂದ್ರ ಈ ಎರಡೂ ಗಾಲಿಗಳನ್ನು ಎತ್ತಿ ಮ್ಯಾಲಿಡ್ಬೇಕಂತೇಳಿ ಬಿಲ್ಲು ಬಾಣ ಬತ್ತಳಿಕೆಗಳನ್ನ ರಥದೊಳಗಿಟ್ಟ ತಾವ ಒಬ್ಬ ಕೆಳಗೆ ಬಂದ ಎರಡೂ ಹಿಂಗ ಕೈಗಳಿಂದ ಗಾಲಿಯನ್ನ ಹಿಡಿದ ಪಾಂಡವರ ಕಡೆ ಎದಿ ಕೊಟ್ಟು ಹಿಂಗ ಹಿಡಿದು ಎತ್ತಕತ್ತಿದ್ದ. ಆಗ ಕೃಷ್ಣ ಪರಮಾತ್ಮ ಹೇಳಿದ, ಹೂಡ್ ಬಾನೀಗ. ಈಗ ಕರ್ಣನ ಕೈಯೊಳಗ ಬತ್ತಳಿಕೆಯೊಳಗ ಅವನ ಕೈಯೊಳಗ ಬಿಲ್ಲು ಬಾಣ ಬತ್ತಳಿಕೆ ಏನೂ ಇಲ್ಲ, ಈಗ ಖಾಲಿ ಅದಾನ. ಈಗ ಅವನಿಗೆ ಬಾಣವನ್ನು ಬಿಟ್ಟು ಕೊಂದು ಬಿಡು, ಈಗ ಒಗದು ಬಿಡಂತ ಹೇಳಕತ್ತಿದ್ದ. ಇವ ಅರ್ಜುನ ಬಾಣನ್ನ ಬಿಲ್ಲನ್ನು ಹೂಡ್ಕೊಂಡು ಕೂತ. ಇನ್ನೇನು ಬಿಡಬೇಕನ್ಗುಡ್ದ ಕರ್ಣ ಹೇಳ್ತಾನೆ, ಹೇ ಕೃಷ್ಣ, ನೀನು ಹೆಂಗ ಮೋಸ ಮಾಡಬಾರದು. ಇದು ಧರ್ಮ ಯುದ್ಧ, ಇದು ಅಧರ್ಮದ ಯುದ್ಧ ಅಲ್ಲ. ನೀನು ಎಲ್ಲರಿಗೂ ಧರ್ಮವನ್ನು ಬೋಧನೆ ಮಾಡವ, ನೀನೇ ಅಧರ್ಮವನ್ನು ಹೇಳ್ತೀಯಲ್ಲ, ನೀ ಯಾಕೆ ಹಿಂಗ ಮಾಡ್ತಿ? ದೇವರಾದ ನಿಮಗೂ ಇಂಥ ಬುದ್ಧಿ ಬರ್ತದೇನು? ಇದು ಅಧರ್ಮ ಆಗತ್ತದ. ನನ್ನ ಕೈಯೊಳಗ ಬಿಲ್ಲಿಲ್ಲ, ನನ್ನ ಕೈಯೊಳಗ ಬಾಣ ಇಲ್ಲ, ನನ್ನ ಕೈಯೊಳಗ ಬತ್ತಳಿಕೆಗಳಿಲ್ಲ, ನಾನು ನಿರಾಯಸನಾಗಿ ನಿಂತಿದ್ದೇನೆ. ಈಗ ನೀ ನನ್ನ ಕೊಂದಿ ಅಂತಂದ್ರೆ ಇದು ಅಧರ್ಮ ಆಗತ್ತದ ಅಂತ ಕರ್ಣ ಕೃಷ್ಣನಿಗೆ ಹೇಳುವಾಗ ಕೃಷ್ಣ ಹೇಳದಂತ, ಹೇ ಕರ್ಣ, ನಾನ್ ನಿನ್ನ ಕೊಲ್ಲಕತ್ತಿಲ್ಲ, ನಾನ್ ನಿನ್ನ ಕೊಲ್ಲಂಗಿಲ್ಲ, ಅರ್ಜುನನು ನಿನ್ನ ಕೊಲ್ಲಂಗಿಲ್ಲ. ನಿನ್ನ ಯಾರು ಕೊಲ್ಲತಾರಂದ್ರ ನೀನು ಮಾಡಿದ ಅಧರ್ಮ, ನೀನು ಧರ್ಮವನ್ನ ರಕ್ಷಣಾ ಮಾಡಲಿಲ್ಲ. ಒಂದು ಪ್ರಸಂಗದೊಳಗ ಧರ್ಮವನ್ನ ನೀನು ಕೊಂದಿ, ಧರ್ಮವನ್ನ ನೀನು ಹತ ಮಾಡಿ, ಅದೇ ಧರ್ಮ ಇವತ್ತು ನಿನ್ನ ಕೊಲ್ಲಗತ್ತದ. ನಾನು ಕೊಲ್ಲೋದಿಲ್ಲ. ಯಾವುದು ಅಂತಂದ್ರ ದುರ್ಯೋಧನನ ಸಭೆಯೊಳಗ ಒಬ್ಬ ಅಬಲೆಯಾಗಿರತಕ್ಕಂತ ಹೆಣ್ಣು ಮಗಳು ದ್ರೌಪದಿಯ ಸೀರೆಯನ್ನು ಸೆಳೆಯುವಾಗ ಆಗ ಎಲ್ಲಿ ಹೋಗಿತ್ತು ನಿನ್ನ ಧರ್ಮದ ಮಾತು? ಒಬ್ಬ ಅಬಲೆ ಹೆಣ್ಣು ಮಗಳ ಸೀರೆಯನ್ನು ಸೆಳೆಯುವಾಗ ನಿನ್ನ ಎರಡೂ ಕಣ್ಣುಗಳಿಂದ ನೋಡ್ಕೊಂತ ನೀ ಕುಂತಿಯಲ್ಲ, ಅಲ್ಲಿ ನಡೆಯತಕ್ಕಂತ ಅಧರ್ಮವನ್ನ ನಿನ್ನ ಕಣ್ಣಿಂದ ನೋಡ್ಕೊಂತ ಸುಮ್ ಕುಂತಿ. ಆವತ್ತು ನೀನ ಧರ್ಮವನ್ನ ಕೊಂದಿಯಪ್ಪ, ಅದೇ ಧರ್ಮ ಇವತ್ತು ನಿನ್ನ ಕೊಲ್ಲಾಗತ್ತದ. ನಾವು ಮಾತ್ರ ನಿನ್ನ ಕೊಲ್ಲೋದಿಲ್ಲ. ನಿನ್ನ ಸಾವಿಗೆ ನೀನು ಮಾಡಿದ ಅಧರ್ಮವೇ ಕಾರಣ ಆಗತ್ತದ. ಅವತ್ತು ನೀ ಒಂದು ಮಾತು ಹೇಳಬೇಕಾಗಿತ್ತು, ಇವತ್ತು ನನಗೆ ಧರ್ಮದ ಮಾತು ಹೇಳವ? ದ್ರೌಪದಿಯ ಸೀರೆಯನ್ನು ಸೆಳೆಯುವುದು ಧರ್ಮೇನು? ಇಬ್ಬರು ಕೂಡಿ ಆ ಹೆಣ್ಣು ಮಗಳ ಸೀರೆಯನ್ನು ಸೆಳೆಯುವಾಗ ನೋಡ್ಕೊಂತ ಸುಮ್ಮ ಕುಂತಿದ್ದೆಲ್ಲ, ಇದು ನಿಂದ ಧರ್ಮೇನು? ನೀನು ಅವತ್ತ ಧರ್ಮವನ್ನ ಕೊಂದಿಯಪ್ಪ. ಆ ಸಭೆಯೊಳಗ ನೀನು ಸುಮ್ಮನೆ ಕುಂತಿ. ನಿಮಗೆ ಹೇಳ್ತೇನು, ಎಲ್ಲಾದ್ರೂ ಒಂದು ಅಧರ್ಮ ನಡೀತಿತ್ತು ಅಂದ್ರ, ಒಂದು ಅನ್ಯಾಯ ನಡೀತಿತ್ತು ಅಂದ್ರ ಅದನ್ನ ನೋಡ್ಕೊಂತ ನೀವು ಸುಮ್ಮನೆ ಕುಂತರೂ ಕೂಡ ಅದ ನಿಮಗೂ ಏನಾಗುತ್ತದಪ್ಪ ಅಂತಂದ್ರ ಅದರ ಪಾಪ, ಅದರ ಶಾಪ, ಅದರ ನೋವ ನಿಮಗೂ ತಟ್ಟುತ್ತದೆ. ಆದ್ದರಿಂದ ಕೃಷ್ಣ ಪರಮಾತ್ಮ ಹೇಳ್ತಾನೆ, ನೀನು ಅಲ್ಲಿ ಧರ್ಮವನ್ನು ಕೊಂದಿಯಪ್ಪ, ಅದಕ್ಕೆ ನಾವಿಲ್ಲಿ ನಿಮಿತ್ತ ಮಾತ್ರ, ಆ ಧರ್ಮ ನಿನ್ನ ಕೊಲ್ತದಂತ ಪರಮಾತ್ಮ ಹೇಳ್ತಾನೆ. ಆದ್ದರಿಂದ ತಾಯಂದಿರ, ನಮ್ಮ ಬದುಕಿನೊಳಗ ಧರ್ಮ ಅನ್ನೋದು ಮುಖ್ಯ ಬಹಳದ. ಸತಿ ಧರ್ಮ, ಪತಿ ಧರ್ಮ, ಹೆಣ್ಣು ಮಕ್ಕಳ ಧರ್ಮ ಏನ್ ಹೇಳ್ರಿ? ಪಾತಿವ್ರತ್ಯ ಧರ್ಮ. ಪಾತಿವೃತ್ಯ ಧರ್ಮ ಯಾವತ್ತು ಹಾಳಾಗುತ್ತದೆ ಆವತ್ತು ನಾವು ಬದುಕಿಯೂ ಸತ್ತಂಗ, ನಾವು ಬದುಕಿಯೂ ಸತ್ತಂಗ. ಆ ರೀತಿಯೊಳಗೆ ನಮ್ಮ ಧರ್ಮವನ್ನು ನಾವು ರಕ್ಷಣೆ ಮಾಡಬೇಕು. ನಾವು ಯಾವತ್ತ ಧರ್ಮವನ್ನು ಕೊಲ್ತೀವಿ, ಆಚರಣೆಯನ್ನು ಮಾಡಂಗಿಲ್ಲ, ಧರ್ಮದ ದಾರಿಯನ್ನು ತಪ್ಪುತ್ತೀವಿ, ಮುಂದೊಂದು ದಿನ ಅದೇ ಧರ್ಮ ನಮ್ಮನ್ನ ಸಾವಿಗೆ ಕಾರಣ ಆಗುತ್ತದೆ, ಅದೇ ಧರ್ಮ ನಮ್ಮನ್ನ ನಾಶ ಮಾಡಕ್ಕೆ ಕಾರಣ ಆಗುತ್ತದೆ. ಅದಕ್ಕೆ ನಾವು ನಮ್ಮ ಮನೆಯೊಳಗ ಹೆಣ್ಣು ಮಕ್ಕಳು ಪತಿವ್ರತ ಧರ್ಮ, ಗಂಡ ಅಂತಂದ್ರ ದೇವರಂತ ತಿಳ್ಕೋಬೇಕ್ರಿ. ತಿಳ್ಕೋಬೇಕಲ್ರಿ, ಅವ್ ದೇವ್ರ ಹೌದಲ್ರಿ. ಮತ್ತೆ ದೇವ್ರ ಅಂದ್ಕೊಲಿ ಮತ್ತೆ ನೀವು ಪೂಜಾ ಮಾಡ್ಕೊತ ಕೂತೀರಿ, ಮನೆಗೆ ಹೋಗಿ ಸ್ವಾಮಿಗಳು ಹೇಳ್ಯಾರ ಅಂತ ಹೇಳಿ ಕೊಳ್ಳಾಗ ಒಂದು ಮಾಲೆ ಮಾಡಿದ್ರು ಏನ್ ತಪ್ಪಿಲ್ರಿ. ನೀವು ಗಂಡನ ಪಾದ ಪೂಜಾ ಭೀಮನ ಅಮಾವಾಸ್ಯೆ ದಿವಸ ಮಾಡ್ತಾರಿಲ್ಲ, ಗಂಡನ ಪಾದ ಪೂಜಾ ಮಾಡ್ತಾರ, ಗಂಡನ ಕಾಲಿಗೆ ನಮಸ್ಕಾರ ಮಾಡ್ತಾರ. ಹೇಮರೆಡ್ಡಿ ಮಲ್ಲಮ್ಮ ಎಷ್ಟು ಹುಚ್ಚಿದ್ದಳು ಗೊತ್ತೇನ್ರಿ? ಆಕೆ ಹುಚ್ಚಿದ್ಲು, ಆಕೆ ಗಂಡ ಹುಚ್ಚಿದ್ಲು? ಯಾರು ಹುಚ್ಚಿದ್ರಿ?
ಹೇಮರೆಡ್ಡಿ ಮಲ್ಲಮ್ಮನ ಗಂಡ ಭರಮರೆಡ್ಡಿ ಹುಚ್ಚ. ಆದರೂ ಮುಂಜಾನೆ ಎದ್ದು ಕೂಡಲೇ ಹುಚ್ಚದಾನಂತಂದ್ರು, ಶಾಣೆ ಇಲ್ಲಂತಂದ್ರು, ಮುಂಜಾನೆ ಎದ್ದು ಕೂಡಲೇ ಗಂಡನ ಕಾಲಿಗೆ ನಮಸ್ಕಾರ ಮಾಡಿ ಮುಂದಿನ ಕೆಲಸ ಮಾಡ್ತಿದ್ಲಕ್ಕಿ. ಅದನ್ನು ಬರೇ ಕಾಲು ಬೀಳುದಟ್ಟರಿ, ಮತ್ತೇನು ಮಾಡ್ಲಿಲ್ಲ. ಬರೇ ಗಂಡನ ಕಾಲು ಬೀಳುದ್ರಿಂದ ಗಂಡ ಶಾಣೆ ಆದ್ರಿ. ಹುಚ್ಚು ಗಂಡಿದ್ದವ ಶಾಣೆ ಆದ. ಅಷ್ಟ ಅಲ್ಲ, ಹುಚ್ಚು ಗಂಡಗ ಹುಚ್ಚು ಬಿಡಿಸಿ ಪರಮಾತ್ಮನನ್ನ ತೋರಿಸಿದ್ಲು, ಅವನಿಗೆ ಭಗವಂತನನ್ನ ಪ್ರತ್ಯಕ್ಷ ಮಾಡಿಸಿದ್ಲು. ಯಾರು? ಹೇಮರೆಡ್ಡಿ ಮಲ್ಲಮ್ಮ ಹುಚ್ಚು ಬಿಡಿಸಿದ್ಲು. ಈಗಿನವ್ರದ್ದು ಹಂಗಿಲ್ರಿ. ಚಲೋ ಇದ್ದದ ಗಂಡ ನಿಮ್ಮ ಕೈಯಾಗ ಹುಚ್ಚಿಡಿತಾವ್ರಿ. ಯಾಕ್ರಿ ಸ್ವಾಮಿ ನಾವ್ಯಾಕೆ ಹುಚ್ಚಿಡಿಸಿನು ಅಂತ ನೀವು ಅಂತಿರ್ಬೇಕು. ಆದರೂ ಹಂಗ ಆಗತ್ತದ್ರಿ. ಅವಕ್ಕೆ ನೋಡಿ, ನೀವು ಬರೋಕ್ಕಿಂತ ಮೊದಲು ಭಾಳ ಶಾಣೆ ಇರ್ತಾವ್ರಿ. ಅವು ಭಾಳ ಬೆರಿಕಿರ್ತಾವ. ಮತ್ತೆ ಅಟ್ಟ ಅಲ್ದ, ಯಾವಾಗ ಹೆಣ್ಮಗಳು ಬಂದ ಕೂಡಲೇ ಅದೇನಿರ್ತದ ನೋಡ್ರಿ, ಈ ಹಾವ ಹಿಡ್ಯಾವ ಇರ್ತಾನಲ್ರಿ, ಹಾವ ಹಿಡ್ಯಾವ ಫಸ್ಟ್ ಏನು ಮಾಡತ್ತಾನಂದ್ರ ಅವ ಏನು ಮಾಡಂಗಿಲ್ರಿ. ಹಾವು ಹಿಂಗೆ ಹೆಡಿ ತಕೊಂಡು ಏನು ನಿಂತಿರ್ತೈತಿ ಅದು ಮನಗಂಡ ಹಿಂಗೆ ಅವ ಏನು ಮಾಡಂಗಿಲ್ರಿ. ಹಾವಿನ ಹೆಡಿ ಮ್ಯಾಗ ಹಿಂಗೆ ಕೈ ಇಡ್ತಾನ ಅಷ್ಟೇ. ಅವ ಕೈ ಇಟ್ಟು ಅದನ್ನ ಹಗಾರ್ಕ ಮಡಿಚಿ ಚಿಲ್ಲ ಹಾಕೊಂಡು ಹೋಗಿಬಿಡ್ತಾನ. ನೀವು ಅಟ್ಟ ನೋಡ್ರಿ, ನೀವು ಏನು ಮಾಡಂಗಿಲ್ಲ, ನೀವು ಏನು ಮಾಡಂಗಿಲ್ರಿ. ಸೋಮ ಅದರ ತಲೆ ಮ್ಯಾಗ, ಹಾವಿನ ತಲೆ ಮ್ಯಾಗ ಬೇರಿದ್ದಂಗೆ ಅಂತಾರ ನೋಡ್ರಿ. ಈ ಊರಾಗ ಏನು ಇರಾಕಿಲ್ಲ, ನಮ್ಮ ಕಡೆ ಕೆಲವೊಂದು ಮಂದಿ ಇರ್ತದ ರೀ, ನಮ್ಮ ಕಡೆ ಬೇರೆ ಕಡೆ ಮಂದಿ ಇರ್ತದ. ಆದ್ರೆ ಇವ ಗಂಡ ಎಂಥವನೇ ಇರಲಿ, ನಮ್ಮ ಪಾತಿವೃತ್ಯದ ಧರ್ಮ ಏನದ ಅಂತಂದ್ರೆ ಮುಂಜಾನೆ ಎದ್ದು ಕೂಡಲೇ ಗಂಡನ ಕಾಲಿಗೆ ನಮಸ್ಕಾರ ಮಾಡಬೇಕು. ಇದು ಪದ್ಧತಿ ಅದ ರೀ. ಹಿಂದಿನವರೆಲ್ಲ ನಿಮ್ಗೆ ಗೊತ್ತಿಲ್ರಿ ಎಂತದ ಅಂತಂದ್ರ, ನೀವೊಬ್ಬರ ಹೆಸರು ಕೇಳ್ತೀರಿ, ಮಹಾಸತಿ ಅನಸೂಯ. ಮಹಾಸತಿ ಅನಸೂಯ ಪ್ರತಿ ದಿವಸ ಮುಂಜಾನೆ ಎದ್ದು ಕೂಡಲೇ ಗಂಡನ ಕಾಲಿಗೆ ನಮಸ್ಕಾರ ಮಾಡಿ, ಗಂಡನ ಪಾದ ಪೂಜಾ ಮಾಡಿ, ಆ ಪಾದ ಪೂಜಾ ಮಾಡಿದ ನೀರ ತೆಗೆದ ಆ ತಾಟಿನೊಳಗೆ ನೋಡಿದ್ರ ಜಗತ್ತಿನೊಳಗೆ ಎಲ್ಲಿ ಏನ್ ನಡೀತದ ಎಲ್ಲಾನು ಆ ತಾಟ್ನ್ಯಾಗ ಕಾಂತಿತ್ತಂತ್ರಿ. ಆ ತಾಟ್ನ್ಯಾಗ ಕಾಂತಿತ್ತಕ್ಕಿ. ಬ್ರಹ್ಮ ವಿಷ್ಣು ಮಹೇಶ್ವರ ಆಕಿ ಮನಿಗೆ ಬರುದು ಅಗಾವ ತಾಟ್ನ್ಯಾಗ ನೋಡಿದ್ಲತ್ತಕ್ಕಿ. ತಾಟ್ ಯಾವ್ದದು? ಬೇರೆ ಏನು ಅಲ್ರಿ, ಗಂಡನ ಪಾದ ಪೂಜಾ ಮಾಡಿದ ತಾಟ್ ಅದು. ಗಂಡನ ಪಾದಪೂಜೆ ಮಾಡಿದ ತಾಟದು. ನೀವು ಪಾದಪೂಜೆ ಪೀಜೆ ಏನು ಮಾಡಬೇಡ. ನೀವು ಅದೇನು ಬೇಡ. ಸ್ವಾಮಿ ಎದ್ದು ಕೊಳ್ಳೆ ಒಂದ್ಸಾರಿ ನಮಸ್ಕಾರ ಮಾಡಿದ್ರೆ ಸಾಕು. ಈ ಕೆಲವೊಬ್ರು ಪದ್ಧತಿ ಇರ್ತದ್ರಿ, ಕೆಲವೊಬ್ರು ಮನ್ಯಾಗ ಮತ್ತದು ಕೆಲವೊಬ್ರು ಮನ್ಯಾಗ ಪದ್ಧತಿ ಇರ್ತದ, ಮಾಡ್ತಿರಿಲ್ರಿ. ಇವ ಯಾರ ನಿಮ್ಮ ಗಂಡಗೆ ಈಗ ಸದ್ದ ನಮಸ್ಕಾರ ಮಾಡ್ತೀರಿ ದಿವಸ ಕೈ ಎತ್ತರಿ ನೋಡಮ್. ಯಾರು ಮಾಡಂಗಿಲ್ಲ. ಒಬ್ರು ಒಳ್ಳೊಳ್ಳೆ ಅಂಗಡಿಗೆ ಒಬ್ರು ಎತ್ತವರಿಲ್ಲ, ಮಾಡಂಗೇ ಇಲ್ಲ. ಎಲ್ಲಿದು ಎತ್ತನ್ರಿ ಸ್ವಾಮಿ, ನಾವು ನಮಸ್ಕಾರ ಮಾಡಂಗೇ ಇಲ್ಲ. ನಾವು ನಮಸ್ಕಾರ ಮಾಡಬೇಕು ಗಂಡನ ಕಾಲಿಗೆ ನಮಸ್ಕಾರ. ಯಾಕಂತಂದ್ರ ಗಂಡನ ಕಾಲಿಗೆ ನಮಸ್ಕಾರ ಮಾಡೋದ್ರಿಂದ ಗಂಡನ ಆಯುಷ್ಯ ಜಾಸ್ತಿ ಆಗ್ತದಂತ್ರಿ. ಗಂಡನ ಆಯುಷ್ಯ ಜಾಸ್ತಿ ಆತಂದ್ರ ನಿಮ್ಮ ಮಾಂಗಲ್ಯ ಸೌಭಾಗ್ಯ, ನಿಮ್ಮ ತಾಳಿಯ ಭಾಗ್ಯ ಜಾಸ್ತಿ ಆಗ್ತದ. ಮುತ್ತೈದು ಸಾವು ಬರ್ತದ. ಬಹಳ ಮಂದಿ ನೋಡಿ ನೀವು, ಹಿಂದಿನ ಮಂದಿ ನಮ್ಮ ಆಯ್ಗಳೆಲ್ಲ ಏನ್ ದೇವ್ರ ತಕ್ಕ ಹೋಗಿ ಯಪ್ಪ ನಮಗ್ ಮುತ್ತೈದು ಸಾವು ಕೊಡಪ್ಪ ಅಂದ್ರೆ ಏನ್ರಿ? ಮುತ್ತೈದು ಸಾವು ಅಂದ್ರೆ ಏನ್ರಿ ಗೊತ್ತಾರತಿಲ್ಲ? ಮತ್ತೆ ಏನ್ರಿ ಸ್ವಾಮಿ ಮುತ್ತೈದು ಸಾವು ಅಂದ್ರೆ ಏನು? ಗಂಡನಕ್ಕಿಂತ ಮೊದಲು ನಾವು ಹೋಗ್ಬೇಕು. ಹಿಂದಿಗಡೆ ಗಂಡ ಹೋಗಲಕತ್ತ ಬಿಡವಲಕತ್ತ, ಇಲ್ಲೇ ಇರುವಲಕತ್ತ, ನಮಗೇನು ಮಾಡೋದು? ಗಂಡನಕ್ಕಿಂತ ಮೊದಲು ನಾವು ಹೋಗ್ಬೇಕು. ಗಂಡನ ಅವ್ ಆದ ನಂತರ ನಾವು ತಾಳಿ ಬಿಚ್ಚಿ ಬಳಿ ತೆಗೆದು ಕುಕುಮ ಅಳಕಿಸ್ಕೊಂಡು ಅಡ್ಡಾಡೋದು ಏನದ? ಅವನಕ್ಕಿಂತ ಮೊದಲು ನಾವು ಒಮ್ಮೆ ನೋಡೇನ್ರಿ. ಒಬ್ಬೊಬ್ರು ಹೆಂಗಂತಂದ್ರ ಗಂಡ ಇರಾಕಾಗಲೇ ಯಾರ ಹೆಣ್ಮಕ್ಳು ಸತ್ತಿದ್ರಂದ್ರ ಹೆಣ್ಮಕ್ಳು ಮಣ್ಣು ಕೊಡಕ್ ಹೋದವ್ರು ಅಕ್ಕಿ ಹಣಿ ಮೇಗಿನ ಕುಕುಮ ಹಿಂಗ ತಕ್ಕೊಂಡೊಂದು ಇಟ್ಟಿಟ್ಟು ಹಚ್ಕೋತಿರ್ತಾರ ನೋಡ್ರಿ. ಹೌದಿಲ್ಲ? ಯಾಕಂದ್ರೆ ಈ ಸೌಭಾಗ್ಯ ನನಗೂ ಬರ್ಲಿ, ನಾನು ನನ್ನ ಗಂಡನಕ್ಕಿಂತ ಮುಂಚೆ ಹೋಗಲಿ, ಮುತ್ತೈದು ಸಾವು ಸಿಗ್ಲಿ ಅಂತ ತಿಳ್ಕೊಂಡು ಹೆಣ್ಮಕ್ಳು ಬೇಡ್ಕೋತಾರ. ಹೆಣ್ಮಕ್ಳು ಹಿಂಗ ಬಹಳ ಮಂದಿ ಬೇಡ್ಕೋತಾರ್ರಿ. ಆದ್ರ ಇಟ್ಟು ಬೇಡ್ಕೋತಾರ ಮೊದಲು ನಮ್ಮೂ ಹೋಗಿರ್ತಾವ. ಯಾಕೋ ಏನೋ ರೀ ಭಾಳ ಮಂದಿ ನೋಡ್ರಿ, ನೀವು ಮನ್ಯಾಗ ಫೋಟೋ ಭಾಳ ಅವ್ರೂ ಇರ್ತಾವ, ಇವ್ರು ಇರಂಗೆ ಇಲ್ಲ. ಮನ್ಯಾಗ ಬೇಕಾದ ಮನ್ಯಾಗ ಹೋಗಿ ನೋಡ್ರಿ, ಗಂಡನ ದೊಡ್ಡ ಫೋಟೋ ಮಾಲಿ. ನೀವೆಲ್ಲ ಬೇಡ್ಕೋತಿರ್ಬೇಕಾರೆ ನಾವು ಹೋಗ್ಬೇಕಂತ ನೀವು ಅವರ ಹೋಗ್ತಾರ. ಯಾಕೋ ಏನೋ, ಯಾಕಂದ್ರೆ ಚಾಲೂನ ರೀ ಅವತರದ್ದು ಎಲ್ಲ ನವ ಇಂದ್ರಿಯಗಳೆಲ್ಲ ಚಾಲು ಅವತರು. ಮತ್ತೆ ಎಲ್ಲಿ ಉಳಿಬೇಕ್ರಿ? ಅದೇನ್ ಯಾಕೆ ಮಾಡೋಲಿಕ್ರೀವ? ನೀವು ಮಾತ್ರ ನಾಳೆಯಿಂದ ನಿಮ್ಮ ಗಂಡನ ಕಾಲಿಗೆ ನಮಸ್ಕಾರ ಮಾಡಕ್ ಚಾಲು ಮಾಡ್ರಿವ.
ಇವತ್ತಂದ್ರೆ ಹೊತ್ತೇರಿ ಮುಣಿಗೆತ್ ಬಿಡ್ರಿ ಹೊತ್ತೀಗ. ಇನ್ ನಾಳೆ ಹೊತ್ತೇರ್ತೈತ್ಲ ಎದ್ದು ಕೂಡಲೇ ನೀವೇನ್ ಮಾಡ್ರಿ ಅಂತಂದ್ರ ಇದು ಅಡವೇಶ್ವರ ಕ್ಷೇತ್ರದೊಳಗ ಒಂದು ಬದಲಾವಣೆ. ಪುರಾಣ ಕೇಳಿದ್ದಕ್ಕ, ಪ್ರವಚನ ಕೇಳಿದ್ದಕ್ಕ ಒಂದೇನಾದ್ರೂ ಸಾರ್ಥಕತೆ ಆಗ್ಬೇಕಾಗಿತ್ತಂದ್ರ ಇದು ಬದಲಾವಣೆ ಪ್ರಾರಂಭ ಆಗ್ಬೇಕು. ಎಷ್ಟು ಮಂದಿ ಬಂದಿರಿ ನೀವೆಲ್ಲರೂ ನಾಳೆಯಿಂದ ನಿಮ್ ಗಂಡನ ಕಾಲಕ್ಕೆ ಅದೇನೇನ್ ದೊಡ್ಡ ಬಿರಿ ಅಲ್ಲಲ್ರಿ. ಏನ್ ಅದಕ್ಕೇನ್ ರೊಕ್ಕ ಬೀಳಂಗಿಲ್ಲ, ರೂಪಾಯಿ ಬೀಳಂಗಿಲ್ಲ, ಟೈಮ್ ಬೀಳಂಗಿಲ್ಲ, ಏನೂ ಇಲ್ಲ. ಸೊಮ್ಮೆ ಆದ್ದು ಕೂಡಲೇ ಗಂಡನ ಕಾಲಿಗೆ ನಮಸ್ಕಾರ ಮಾಡಿಬಿಡುದು. ಮಾಡ್ತೀರಿವ? ಮಾಡ್ರಿವ. ಯಾಕಂತಂದ್ರ ನಿಮ್ಮ ಗಂಡನ ಕಾಲಿಗೆ ನೀವು ನಮಸ್ಕಾರ ಮಾಡಿದ್ರಂದ್ರ ನಾಳೆ ನಿಮ್ ಸೊಸ್ತ್ಯಾರು ಬರ್ತಾರಲ್ರಿ, ನಿಮ್ ಮನ್ಯಾಗ ಈ ಪದ್ಧತಿ ನೀ ಹಿರಿ ಸೊಸಿ ಅಥವಾ ಅತ್ತಿದ್ದಕ್ಕಿ ನಿನ್ನ ಗಂಡನ ಕಾಲಿಗೆ ನಮಸ್ಕಾರ ಮಾಡಿದಂದ್ರ ನಿನ್ನ ಮಕ್ಕಳಿಗೆ ಮದುವೆ ಮಾಡಿದಾಗ ನಿನ್ನ ಸೊಸ್ತ್ಯಾರು ಬರ್ತಾರಲ್ಲ, ನಿಂದ ನೋಡಿ ನಿನ್ನ ಗಂಡನ ಕಾಲಿಗೆ ನಮಸ್ಕಾರ ಮಾಡೋದು ನೋಡಿ ನಿನ್ನ ಸೊಸ್ತ್ಯಾರು ನಿನ್ನ ಮಕ್ಕಳ ಕಾಲಿಗೆ ಬೀಳ್ತಾರ. ಅವರು ಈ ಮನೆಗೆ ಏನೋ ಪದ್ಧತಿ ಇದ್ದಂಗೆ ಕಾಣ್ತದ, ಇದು ಗಂಡನ ಕಾಲಿಗೆ ನಮಸ್ಕಾರ ಮಾಡೋ ಪದ್ಧತಿ ಇದ್ದಂಗೆ ಕಾಣ್ತದ ಅಂತೇಳಿ ನಿನ್ನ ಸೊಸ್ತ್ಯಾರು ನಿನ್ನ ಮಕ್ಕಳ ಕಾಲು ಬೀಳ್ತಾರ. ಮುಂದೆ ಈ ಪರಂಪರೆ ಶಾಶ್ವತವಾಗಿ ಉಳಿತದ. ಅದಕ್ಕೆ ನಾಳೆಯಿಂದ ನಿಮ್ಮ ಗಂಡನ ಕಾಲಿಗೆ ನೀವೆಲ್ಲರೂ ನಮಸ್ಕಾರ ಮಾಡ್ಬೇಕು. ಮಾಡ್ತೀರಿವ? ಇದೊಂದು ಮಾತು ನಡೆಸಿಕೊಡ್ರಿ ನಂದು. ನಾ ನಿಮ್ಮನೇನು ಬೇರೆ ಏನು ಕೇಳಂಗಿಲ್ಲ. ಇದೊಂದು ಎಡಳಿ ಮತ್ತು ಇಂಗಳಿಗೆ ಏನ್ ಇಷ್ಟು ಮಂದಿ ತಾಯಂದಿರು ಬಂದು ಕೂತಿರಲ್ಲ, ನೀವೆಲ್ಲರೂ ನೀವು ಇಟ್ಟ ಮಂದಿ ಮಾಡ್ರಿ. ಮತ್ತ ನೀವು ಯಾರು ಬೆಟ್ಟಾಕಾರ ಅವ್ರಿಗೂ ಹೇಳ್ರಿ, ಅವ್ರು ಸ್ವಾಮಿ ಬಂದಾನಂತ ಒಬ್ಬ ಹಿಂಗ ಹೇಳ್ಯಾನ, ನಮಗೂ ಮಾಡಂದಾನ, ನೀವು ಮಾಡ್ರಿ ಅಂತ ಅವ್ರಿಗೂ ಹೇಳ್ರಿ. ನೀವು ಮಾಡ್ರಿ. ಮಾಡ್ತೀರವ? ನಾಳಿಂತರ ನೀವೆಲ್ಲರೂ ನನಗೆ ಯಾವಾಗ ವಿಶ್ವಾಸ ಬರ್ತದಂದ್ರ ನಾಳೆ ಹರಗೆದ್ದು ಸ್ವಾಮಿ ನಿನ್ನ ಮಾತಿಗೆ ನಾವು ಮರ್ಯಾದೆ ಕಿಮ್ಮತ್ತು ಕೊಟ್ಟು ನಮ್ಮೂರಿಗೆ ನೀ ಬಂದಿ ಅಂದ್ರ ಒಳ್ಳೇದು ಹೇಳಕತ್ತಿ ಅಂದ್ರ ಇದು ಒಂದರ ಯಾಕೊಲ್ಲಕ ನಿನ್ನ ಮಾತು ನಾವು ನಡೆಸಿಕೊಡ್ತೀವಿ ಅಪ್ಪ ಅನ್ನುವಂಗ ಕುತ್ತವ್ರೆಲ್ಲರೂ ಜೋರಾಗಿ ತಾಳಿ ಹಾಕಿರಿ ನೋಡೋನು. ಈ ಮದುವೆ ಆಗಲಾರ್ದ ಹುಡುಗರು ಹಾಕ್ತಾವು, ಇವೇಲಿ ಬೀಳ್ತಾವು. ಅವರು ಮದುವೆ ಮಾಡ್ಕೊಂಡವರು ಗಂಡ ಇದ್ದವರು ಅವರ ತಾಳಿ ಬಡಿವಾರು, ಇವು ಹುಡುಗರನ್ನ ಬಡಿಯಾಕತ್ಯಾವ. ನೀವೆಲ್ಲರೂ ಬಡ್ದಿರ್ಲಿವ ತಾಳಿ? ಏನು ಸೋಮ ಅವ ಹೇಳ್ಕೊತ ಹೋಗಲ್ಲ ಸ್ವಾಮಿ ಅವನು ಮತ್ತೆ ನಾವೆಲ್ಲಿ ಕೇಳು ಅಂತೀರೋ? ಹಂಗ ಮಾಡ್ಬೇಡ್ರಿ. ನಾಳೆಯಿಂದ ನಂದೊಂದು ಮಾತು ನಡೆಸ್ಕೊಡ್ರಿ. ಇನ್ನೊಂದ್ಸಾರಿ ಎಲ್ಲರೂ ಕೈ ಮ್ಯಾಲ ಮಾಡಿ ತಾಳಿ ಬಿಡ್ರಿ ನೋಡಿ ಜೋರಾಗಿ. ಒಂದ್ ತೊಡೆ ಕೈ ಕಾಣ್ತಾವ, ಒಂದ್ ತೊಡೆ ಕಾಣಂಗಿಲ್ಲ. ಏನಾರ ಆಗಲಿ ಯವ್ವ ಕೈ ಮ್ಯಾಲ ಮಾಡಿ ತಾಳಿ ಬಡದರಿ. ತಾಳಿ ಬಡಿದಂದ್ರೆ ಏನು? ಕೈ ಮ್ಯಾಲ ಕೈ ಹಾಕಿದಂಗ. ಕೈ ಮ್ಯಾಲ ಕೈ ಹಾಕಿದಂಗ ಅಂದ್ರ ಆನಿ ಮಾಡಿದಂಗ. ಅಡವ್ಯಾಪನ್ ಜಾಗದಾಗ ಕುಂತ ಕೈ ಮ್ಯಾಲ ಕೈ ಹಾಕಿ ಆನಿ ಮಾಡಿ ಹೇಳ್ತೀವ್ರಿ ಸ್ವಾಮಿ ನಾಳೆ ನಮ್ಮ ಗಂಡನ ಕಾಲು ಬೀಳ್ತೀವ ಅಂತ ಆನಿ ಮಾಡ್ಯಾರ ನೀವೀಗ. ಮತ್ತ ನೀ ಮೊದಲ ಹೇಳ್ಬಾರ್ದ ಸ್ವಾಮಿ, ನಾವು ಚಪ್ಪಳಿಗಾರ ಬಡಿತಿದ್ದಿಲ್ಲ ನಾವು. ನೀ ಹಿಂದ್ಗಡೆ ಹಿಂಗೆ ಹೇಳ್ಕೊತ್ಕೊಂಡ್ರವ ಈಗ ಆನೆ ಅಂದ್ರೆ ಮಾಡಬೇಕಲ್ಲ. ಮತ್ತೆ ನಿಮ್ಮ ಗಂಡನ ಕಾಲಿಗೆ ನೀವು ನಮಸ್ಕಾರ ಮಾಡಕ್ಕ ಏನಾಗ್ತದ ರೀ? ಏನಾಗಂಗಿಲ್ಲ. ನಾಳಿಂದ ಮಾಡ್ರಿ. ನೀವು ಹಿಂಗೆ ನಿಮಗೇನು ಹೇಳಕತ್ತೆ ನೋಡ್ರಿ, ಆ ನಮ್ಮ ಕಟ್ಟಿಗೆ ಇಲ್ಲೇ ಕೂತು ಮಂದಿ ಹುರುಪಾಗ್ಯದ ಮನಗಂಡ. ಸ್ವಾಮಿಗಳು ಕರ್ಸಿರಿ, ಇಂಥವ್ರನ್ನ ಕರ್ಸಿ ಹೋಗಪ್ಪ. ಕಾಲು ಪೀಲು ಬೀಳಿಸ್ತಾನ ಮನಗಂಡ. ಮತ್ತು ನಮ್ಮದು ನಾಳಿಂತರ ಹುರುಪಾಗ್ತದೆ ಬಿಡಂತ ಎಲ್ಲ ಗಣಮೇಳ ನಮ್ಮ ಶರಣರೆಲ್ಲರೂ ಹುರುಪಾಗಕತ್ತಾರ. ಆದ್ರೆ ಶರಣರಿಗೆ ಒಂದು ಮಾತು ಹೇಳ್ತಾನ ಏನಂತಂದ್ರೆ, ಯಪ್ಪ ನಮ್ಮ ಅವ್ಗಳು ಯಾವತ್ತು ಒಳ್ಳೆಯವರೇ ಇರ್ತಾರ. ಅವ್ರು ನಮ್ಮ ಅವ್ವಗಳು ಅವ್ರ ಕಾಲು ಬೀಳಕ್ಕೇನು ಹಿಂದೆ ಮುಂದೆ ನೋಡಂಗಿಲ್ಲ. ಈಗಾಗಲೇ ನಿಮ್ಮ ಪಾದಕ್ಕೆ ನಮಸ್ಕಾರ ಮಾಡ್ತಿದ್ರು ಅವರು. ಆದ್ರೆ ನಮಗೆ ಅವ್ರು ಕದ್ದಿಲಿ ಕಿವ್ಯಾಗ ಏನು ಹೇಳಕತ್ತಾರಂದ್ರ, ಸ್ವಾಮಿಗಳ ನಮ್ಮ ಗಂಡನ ಪಾದಿಗೆ ನಮಸ್ಕಾರ ಮಾಡಕ್ಕೆ ನಮ್ದೇನ ಗಂಟು ಹೋಗ್ತದ, ನಾವು ಮಾಡ್ತಿದ್ದೀವಿ. ಆದ್ರೆ ಏನಾಗ್ಯದ ಅಂದ್ರೆ ಆ ಪಾದಗಳೆಲ್ಲ ಬಾದಾಗ್ಯಾವ ಸ್ವಾಮಿ ಏನಾಗತ್ತಾರ ಅವ್ರು. ಅವು ಪಾದಗಳೆಲ್ಲ ಬಾದಾಗ್ಯಾವ ಅಂದ್ರೆ ಏನು? ಬಾದಾಗ್ಯಾವ ಅಂದ್ರೆ ಏನ? ಪಾದೆಲ್ಲ ಬಾದಾಗ್ಯಾವ, ಹೊಲಸಾಗ್ಯಾವ ಅಂತವು. ಪಾದೆಲ್ಲ ಹೊಲಸಾಗ್ಯಾವ. ನೀವು ಒಟ್ಟು ನಿಮ್ಮ ಪಾದ ಸ್ವಚ್ಛ ಇಟ್ಕೋಬೇಕಪ್ಪ. ಅವರು ನಾಳಿಂದ ಮಾಡ್ತಾರಲ್ಲ, ನೀವು ಪಾದ ಸ್ವಚ್ಛ ಇಟ್ಕೋಬೇಕು. ಸ್ವಚ್ಛ ಇಟ್ಕೋಬೇಕಂದ ಕೂಡಲೇ 2 ಬಕೆಟ್ ನೀರ 1 ಕಿಲೋ ಸಾಬೂನ್ ಪುಡಿ ತಗೊಂಡು ಕೂತೀರಿ. ಮತ್ತೆ ಹಂಗೆ ಸ್ವಚ್ಛ ಇಡುದಲ್ರಿ ಅವನ ಪಾದ. ಮತ್ತೆ ಹೆಂಗೆ ಸ್ವಚ್ಛ ಇಡ್ಬೇಕಂದ್ರೆ ನಿಮ್ಮ ಪಾದ ದಾವಾಕ್ ಹೋಗಬಾರ್ದು ಅಂದ್ರೆ ಪಾದ ಸ್ವಚ್ಛ ಇರ್ತಾವು. ಮತ್ತೆ ಹೊಲಸಾದ ಪಾದಕ್ಕೆ ಅವ್ರ್ಯಾಕೆ ನಮಸ್ಕಾರ ಮಾಡ್ತಾರ್ರಿ? ನಿಮ್ಮ ಪಾದ ಹೋಗಬಾರದು ಜಾಗಕ್ಕೆ ಹೋಗಬಾರದು, ನೋಡಬಾರದನ್ನು ನೋಡಬಾರದು, ಕೇಳಬಾರದನ್ನು ಕೇಳಬಾರದು. ನಿಮ್ಮ ಪಾದ ಹೆಂಗ ಸ್ವಚ್ಛ ಇದ್ದು ಅಂದ್ರ ಅವ್ರು 1 ಸಾರಿ ಅಲ್ರಿ ದಿವಸಕ್ಕೆ 2 ಸಾರಿ ಮಾಡೋದು. ಹೌದಲ್ವ? ನೋಡ್ ಹೂ ಅಂತಾರ ನೋಡ್ದ ಚಪ್ಪಳಿಗೆ ಬಿಡ್ತಾರ ನೋಡ್ದ. ಯವ್ವ ಅವು ಪಾದ ಹೆಂಗೆ ಹಾಕ್ಯಾರೋ ಅದು ಗಂಟು ಬಿದ್ದಾವ ನಮ್ಮ ಪಾಲಿಗೆ. ಅವು ನಮ್ಮ ಪಾಲಿಗೆ ಗಂಟು ಬಿದ್ದಾವ, ಹೆಂಗೆ ಹಾಕಿರ್ವಲಕತ್ತಾವ ಪಾದ. ಒಟ್ಟು ನೀವೇನ್ ಮಾಡ್ರಿ, ನಾಳೆ ಮುಂಜಾನೆ ಎದ್ದು ಕೂಡಲೇ ಆನಿ ಮಾಡ್ಯಾರಿ. ಮತ್ತ ನೆನಪಿರ್ಲಿ, ಆನಿ ಮಾಡ್ಯಾರಿ. ನಾಳೆ ಮುಂಜಾನೆ ಎದ್ದು ಕೂಡಲೇ
ನೀವು ಎದ್ದ ಕೂಡಲೇ ನಿಮ್ಮ ಗಂಡನ ಕಾಲಿಗೆ ನಮಸ್ಕಾರ ಮಾಡ್ರಿ. ಮತ್ತೆ ಒಂದೊಂದು ಜಗಳ ತೆಗಿತಾವ್ರಿ, ಅವು ಒಂದೊಂದು ಜಗಳ ತೆಗಿತಾವ್. ಯಾವ ಸ್ವಾಮಿ ಬಂದಾನತ್ತ, ಬಂದಾಳಿ ನಮಸ್ಕಾರ ಮಾಡಕ್ ಒತ್ತೇಳಿ ಹೋಗಿ ಹಿಂಗ ಓದ್ತಾವ್ ಅಂದ್ರ ಅನ್ವಾರ ಕರಿ. ಅವ್ರು 1 ದಿವಸ ಅನ್ಲಿ 2 ದಿವಸ ಅನ್ಲಿ, ನೀವು ದಿವಸ ನಿಮ್ಮ ಆಯುಷ್ಯ ಇರು ತನಕನು ನೀವು 2 ದಿವಸ ಬದುಕ್ತೀರಿ. ಅದು 2 ದಿವಸ ತಕ್ಕ ನಿಮ್ ಗಂಡನ ಕಾಲಿಗೆ ನೀವು ದಿವಸ ನಮಸ್ಕಾರ ಮಾಡ್ರಿ. ಹಿಂಗ ಒಂದು ಊರಾಗ ಹೇಳಕತ್ತೀನ್ರಿ, ಒಬ್ಬ ಹೆಣ್ಮಗ ನಟ್ ನಡಬಾರ್ಕ ಎದ್ ನಿತ್ ನೀ ಎಲ್ಲ ನಮಸ್ಕಾರ ಮಾಡ ಅಂತ ಹೇಳಕತ್ತೀಯಪ್ಪ ಸ್ವಾಮಿ. ನಿನ್ನೆ ನನಗ ಅವಂಗ ಮನಗಂಡ ಲಗ್ಗಿ ಪಗ್ಗಿ ಜಗಳ ಆಗ್ಯದ. ಅವಂಗ ನನಗ 3 ದಿವಸ ಆತ ಮಾತಿಲ್ಲ. ಹಂಗ ನಾ ಕಾಲ್ ನಮಸ್ಕಾರ ಮಾಡಬೇಕು. ನೀ ಕಾಲ್ ನಮಸ್ಕಾರ ಮಾಡಕ ಮಾತಿಗೆ ಏನ್ ಸಂಬಂಧ ಅದ? ಗಂಡ ಮಕ್ಕೊಂಡಿರ್ತಾನ, ಕೌದಿ ಜಗ್ಗಲ್ ಕೊಟ್ಟು ಹೊತ್ಕೊಂಡಿರ್ತಾನ. ನೀ ಅವನಕ್ಕಿಂತ ಮೊದಲು ಹೇಳ್ತಿ. ಹೆಂಗಿದ್ರು ನೀ ಹೇಳ್ತೀಯಲ್ಲ, ಎದ್ದು ಕುಳ್ಳೆ ಏನ್ ಮಾಡು, ಅವ ಕಾಲ್ ಹಿಂಗ ಉದ್ದಕ ಮಾಡಿ ಮಕ್ಕೊಂಡಿರ್ತಾನ, ಮ್ಯಾಲ ಕೌದಿ ಇರ್ತದ, ಹಗಾರ್ಕ ರಗ್ಗರ ಕೌದಿಯರ ಹಿಂಗ ತೆಗಿ, 2 ಪಾದ ಇರ್ತಾವ, ಅದಕ್ಕೆ ಹಣಿ ಹಚ್ಚು ಹೋಗು. ಅದೇನು ಶಟಕೊಂಡು ಮತ್ತ ಅದ ಕಾಲ್ ಹಿಂಗ್ ಜಕ್ಕೋತಾನೋ ಅಂತಾವು ಇರ್ತಾವ. ಒಂದೊಂದು ಕಾಲ್ ಜಕ್ಕೋತಾವ ಇಲ್ಲ. ಕಾಲಿಗೆ ನಮಸ್ಕಾರ ಮಾಡೋದ್ರಿಂದ, ಪಾದಕ್ಕೆ ನಮಸ್ಕಾರ ಮಾಡೋದ್ರಿಂದ ನಮ್ಮ ಸೌಭಾಗ್ಯ ಜಾಸ್ತಿ ಆಗುತ್ತದೆ. ಇದು ಧರ್ಮ, ಇದು ಪಾತಿವ್ರತ್ಯ ಧರ್ಮ. ಹಸಿದವನಿಗೆ ಒಂದು ತುತ್ತು ಅನ್ನ ಹಾಕೋದು ಧರ್ಮ, ನೀರಡಿಸಿದವಗ ನೀರು ಕೊಡೋದು ಧರ್ಮ. ಯಾರದು ಏನ್ ನಿಂತದ ಅದನ್ನ ಮುಂದೆ ನಿಂತ ಉಪಕಾರ ಮಾಡೋದು ದೊಡ್ಡ ಧರ್ಮದ ಜಗತ್ತಿನೊಳಗ. ಆ ಧರ್ಮವನ್ನ ನೀವು ರಕ್ಷಣೆ ಮಾಡಿದ್ರಿ ಅಂದ್ರೆ ಅದೇ ಧರ್ಮ ನಿಮ್ಮನ್ನ ರಕ್ಷಣೆ ಮಾಡ್ತದಂತಕ್ಕಂಥ 2 ಮಾತುಗಳನ್ನು ಹೇಳಿ ಇವತ್ತಿನ ಈ ಪ್ರವಚನಕ್ಕೆ ವಿರಾಮ ಮಾಡೋಣ. ಓಂ ತತ್ಸತ್. ಸಾಂಬ ಜಯ ನಮ ಪಾರ್ವತೇ ಪತೆ ಹರ ಹರ ಮಾ